ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೂಕ್ ಪಾಲಿನಾಮಿಯಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ, 4 persons P1, P2, P3, P4 ಅರೈವ್ ಲೇಟ್ ಫಾರ್ ಎ ಡಿನ್ನರ್ ಪಾರ್ಟಿ. ಸರಿನಾ? ಸೊ ಡಿನ್ನರ್ ಪಾರ್ಟಿಗೆ ಅವ್ರು 4 ಜನ ಲೇಟ್ ಆಗಿ ಬಂದಿದ್ದಾರೆ. ಫೈಂಡ್ ದಟ್, ಅವ್ರು ಏನ್ ಮಾಡ್ತಾರೆ, ಅವ್ರು ಬಂದಾಗ ನೋಡ್ತಾರೆ ಓನ್ಲಿ 1 ಚೈರ್ ಅಟ್ ಈಚ್ ಆಫ್ ದಿ 5 ಟೇಬಲ್ T1, T2, T3, T4, T5 ಆರ್ ವೇಕೆಂಟ್. ಅಂದ್ರೆ 5 ಟೇಬಲ್ಗಳಿದಾವೆ. 5 ಟೇಬಲ್ ಅಲ್ಲೂ ಕೂಡ ಒಂದೊಂದು ಚೇರ್ ಖಾಲಿ ಇದೆ. ಇವ್ರು ಎಷ್ಟು ಜನ ಇದ್ದಾರೆ? 4 ಜನ. P1 ವಿಲ್ ನಾಟ್ ಸಿಟ್ ಅಟ್ T1 ಆರ್ T2 ಅಂತಂದ್ರೆ P1 ಪರ್ಸನ್ 1 ಇದಾನಲ್ಲ, ಅವನೇನ್ ಮಾಡ್ತಾನೆ, ಟೇಬಲ್ 1 ಟೇಬಲ್ 2 ಅಲ್ಲಿ ಇರುವಂತ ಚೇರ್ ಅಲ್ಲಿ ಕುತ್ಕೊಳ್ಳಲ್ಲ. ನೆಕ್ಸ್ಟ್ P2 ಏನ್ ಮಾಡ್ತಾನೆ, ಈ ವಿಲ್ ನಾಟ್ ಸಿಟ್ ಅಟ್ T2. ನೆಕ್ಸ್ಟ್ P3 ವಿಲ್ ನಾಟ್ ಸಿಟ್ ಅಟ್ T3 ಆರ್ T4. P4 ವಿಲ್ ನಾಟ್ ಸಿಟ್ ಅಟ್ T4 ಆರ್ T5. Find the number of ways they can occupy the vacant chairs. So vacant chairs ಎಷ್ಟಿರೋದು ನಮಗೆ 5 ಚೇರ್ ಇದಾವೆ. 5 ಟೇಬಲ್ ಅಲ್ಲೂ ಕೂಡ ಒಂದೊಂದು ಚೇರ್. ಸೊ ಟೋಟಲ್ 5 ಚೇರ್ ಇದೆ, 4 ಪರ್ಸನ್ಸ್ ಗಳಿದಾವೆ. ಸೊ ಅವ್ರದ್ದು ನಾವೇನ್ ಮಾಡ್ಬೇಕು, ಎಷ್ಟು ನಂಬರ್ ಆಫ್ ವೇಸ್ ಅವ್ರು ಏನ್ ಮಾಡ್ಬೋದು, ಆಕ್ಯುಪೈ ಮಾಡ್ಬೋದು ವೇಕೆಂಟ್ ಚೇರ್ಸ್ ಅನ್ನ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ ಒಂದು ಟೇಬಲ್ ಅನ್ನ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಟೇಬಲ್ ರೆಪ್ರೆಸೆಂಟೇಷನ್ ನೀವು ಮಾಡಲೇಬೇಕು, ಫುಲ್ ಮಾರ್ಕ್ಸ್ ಸಿಗ್ಬೇಕು ಅಂತಂದ್ರೆ. ಸೊ ಇವಾಗ ಈ ಸೈಡ್ ಏನ್ ಬರೆಯೋಣ ಅಂತಂದ್ರೆ ಎಷ್ಟು ಜನ ಇದ್ದಾರೆ ಅಂತ. ಪರ್ಸನ್ 1, ಪರ್ಸನ್ 2, ಪರ್ಸನ್ 3, ಪರ್ಸನ್ 4. 4 ಜನ ಅಲ್ವಾ? ಸೊ 4 ಸಾಕು. ನೆಕ್ಸ್ಟ್ ಇಲ್ಲಿ ಟೇಬಲ್ ಎಷ್ಟಿರೋದು, ಟೇಬಲ್ 1, ಟೇಬಲ್ 2, ಟೇಬಲ್ 3, ಟೇಬಲ್ 4, ಟೇಬಲ್ 5. ಸೊ 5 ಟೇಬಲ್ಗಳು. ಸೊ ಈಗ ನೋಡಿ, ಟೇಬಲ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ರಿ, ಅವಾಗ ನಿಮಗೆ ಎಕ್ಸಾಮಿನರ್ಗೆ ಗೊತ್ತಾಗ್ತಾ ಹೋಗುತ್ತೆ. P1 ವಿಲ್ ನಾಟ್ ಸಿಟ್ ಅಟ್ T1 ಆರ್ T2. ಸೊ P1 ಏನ್ ಮಾಡಲ್ಲ, T1 ಅಲ್ಲೂ ಕುತ್ಕೊಳ್ಳಲ್ಲ, T2 ಅಲ್ಲೂ ಕುತ್ಕೊಳ್ಳಲ್ಲ, ಉಳಿದಿರೋದ್ರಲ್ಲಿ ಯಾವ್ದ್ರಲ್ಲಾರು ಕುತ್ಕೋಬಹುದು. ನೆಕ್ಸ್ಟ್ P2 ವಿಲ್ ನಾಟ್ ಸಿಟ್ ಅಟ್ T2. P2 ಏನ್ ಮಾಡ್ತಾರೆ, ಪರ್ಸನ್ 2 ವಿಲ್ ನಾಟ್ ಸಿಟ್ ಅಟ್ ದ ಟೇಬಲ್ 2. ಅವ್ರಿಗೆ ಆಗ್ದಲ್ಲೇ ಇರೋರು ಇರ್ಬೋದು, ಏನಾರು ಆಗಿಲ್ಲ, ಅವ್ರು ಕುತ್ಕೊಳ್ಳಲ್ಲ. P3 ವಿಲ್ ನಾಟ್ ಸಿಟ್ ಅಟ್ T3 ಆರ್ T4. P3 ವಿಲ್ ನಾಟ್ ಸಿಟ್ ಅಟ್ T3 or T4. Next, P4 will not sit at T4 or T5. P4 will not sit at T4 or T5. ಸರಿನಾ? ಇನ್ನು ಉಳಿದಿರೋದನ್ನ ಇಟ್ಕೊಂಡು ನಾವು ಎಷ್ಟು ವೇಸ್ ಅಲ್ಲಿ ಆಕ್ಯುಪೈ ಮಾಡಬಹುದು ವೇಕೆಂಟ್ ಚೇರ್ಸ್ ಅನ್ನ ಅಂತ ತೋರಿಸ್ತಾ ಹೋಗ್ಬೇಕು. ಸೊ ಈಗ ಏನ್ ಮಾಡಿ ಗೊತ್ತಾ, ಇಲ್ಲಿ ನಾನು ಸ್ಟ್ರೈಕ್ ಔಟ್ ಮಾಡಿದ್ನಲ್ಲ, ಅಂದ್ರೆ ಅವ್ರು ಯಾವ ಜಾಗದಲ್ಲಿ ಕೂತ್ಕೊಳಕ್ ಆಗಲ್ಲ ಅಂತ. ಸೊ ಅದನ್ನ ಸಪರೇಟ್ ಆಗಿ ಬಿಡಿಸ್ಕೊಡ್ರಿ. ಸೊ ಇದೊಂದನ್ನ ನೀವು ಕಂಪ್ಲೀಟ್ ಬೋರ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾನೇನ್ ಮಾಡಿದೀನಿ ಇಲ್ಲಿ ಆ ಒಂದು ಬೋರ್ಡ್ ಅಲ್ಲಿರುವಂತ 2 ಡಿಸ್ಜಾಯಿಂಟ್ ಸಬ್ ಬೋರ್ಡ್ಸ್ ಗಳನ್ನ ತೋರಿಸಿದೀನಿ. ದಿಸ್ ಇಸ್ ದ ಫಸ್ಟ್ ಸಬ್ ಬೋರ್ಡ್, ದಿಸ್ ಇಸ್ ದ ಸೆಕೆಂಡ್ ಸಬ್ ಬೋರ್ಡ್. ಸೊ ಇದಕ್ಕೆ C1 ಅಂತ ಬರೆಯೋಣ, ಇದಕ್ಕೆ C2 ಅಂತ ಬರೆಯೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರೂಕ್ ಪಾಲಿನಾಮಿಯಲ್ದು ಬೇಸಿಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೆ. ಸೊ ಅದನ್ನ ನೋಡಿದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಇಲ್ಲ ಅಂತಂದ್ರೆ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇವಾಗ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಂಬರಿಂಗ್ ಮಾಡ್ತೀನಿ. 1, 2, 3, 4, 5, 6, 7. ಸೊ ಈಗ ಏನು ಅಂತಂದ್ರೆ ಇದನ್ನ ಚೆಸ್ ಬೋರ್ಡ್ ಅಂತ ಅನ್ಕೋಬೇಕು. ಏನ್ ಅನ್ಕೋಬೇಕು, ಚೆಸ್ ಬೋರ್ಡ್ ಈ ಫಾರ್ಮೆಟ್ ಅಲ್ಲಿ ಇದೆ. ಈಗ ನಾನು ಆನೆಗಳನ್ನ ಕೂರಿಸ್ಬೇಕು, ಎಲಿಫೆಂಟ್ಸ್. ಸೊ ಎಲಿಫೆಂಟ್ಸ್ ಏನ್ ಮಾಡ್ತವೆ, ಒಂದು ಅವು ಹಾರಿಜಾಂಟಲ್ ಆಗಿ ಹೋಗ್ತವೆ, ರೈಟ್ ಆಗಲಿ ಲೆಫ್ಟ್ ಆಗಲಿ. ನೆಕ್ಸ್ಟ್ ಇಲ್ಲ ಅಂತಂದ್ರೆ ವರ್ಟಿಕಲ್ ಆಗಿ ಹೋಗ್ತವೆ, ಯಾವುದೇ ಕಾರಣಕ್ಕೂ ಕೂಡ ಹಾರಿಜಾಂಟಲ್ ಆಗಿ ಹೋಗಲ್ಲ. ಸೊ ಅಟ್ ಪ್ರೆಸೆಂಟ್ R1 ಅಂತಂದ್ರೆ ನಾನು ಕೇವಲ ಒಂದೇ ಒಂದು ಆನೆನ ಕೂರಿಸಿದ್ರೆ ಅದು 1 ಅಲ್ಲಾದ್ರೂ ಕೂರ್ಬೋದು, 2 ಅಲ್ಲಾದ್ರೂ ಕೂರ್ಬೋದು, 3 ಅಲ್ಲಾದ್ರೂ ಕೂರ್ಬೋದು. ಸೊ R1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3. ನೆಕ್ಸ್ಟ್ ನಾನು ಏನಾದ್ರೂ ಕೂಡ R2 ಅಂತ ಅಂದ್ರೆ ನಾನು 2 ಆನೆಗಳನ್ನ ಕೂರಿಸ್ತೀನಿ ಅಂತಂದ್ರೆ ಅದ್ರಲ್ಲಿ ಏನಾಗ್ಬೇಕು ಗೊತ್ತಾ, ಅವು ಮ್ಯೂಚುವಲ್ ಅಟ್ಯಾಕ್ ಆಗ್ಬಾರ್ದು, ಅಂದ್ರೆ ಒಂದಕ್ಕೊಂದು ಅಟ್ಯಾಕ್ ಆಗ್ಬಾರ್ದು. ಸೊ ಆ ರೀತಿ ನಾನು ಕೂರಿಸ್ಬೇಕು. ಅಂದ್ರೆ ಏನು, ಅವುಗಳು ಪಕ್ಕದಲ್ಲಿ ಕುತ್ಕೋಬಾರ್ದು, ಮೇಲೆ ಕೆಳಗಡೆ ಕುತ್ಕೋಬಾರ್ದು. ಯಾಕೆ, ಹಾರಿಜಾಂಟಲ್ ಆಗಿ ಅವು ಮೂವ್ ಆಗ್ಬೋದು, ಇಲ್ಲ ಅಂದ್ರೆ ವರ್ಟಿಕಲ್ ಆಗಿ ಮೂವ್ ಆಗ್ಬೋದು. ಸೊ ಮೇಲೆ ಕೆಳಗಡೆ ಕುತ್ಕೋಬಾರ್ದು, ಅಂದ್ರೆ ವರ್ಟಿಕಲ್ ಆಗಿ ಕುತ್ಕೋಬಾರ್ದು, ಹಾರಿಜಾಂಟಲ್ ಅಲ್ಲೂ ಕೂಡ ಅವರು ಪಕ್ಕ ಕುತ್ಕೋಬಾರ್ದು. ಈಗ ನಾನು 2 ಆನೆನ ಎಲ್ಲಿ ಕೂರಿಸ್ಬೋದು, ಸೊ ದಟ್ ನೋ ಅಟ್ಯಾಕ್ ವಿಲ್ ಹ್ಯಾಪನ್. ಸೊ ನೋಡಿ, ಒಂದು ಆನೆನ ನಾನು 3 ಅಲ್ಲಿ ಒಂದು ಆನೆನ ನಾನು 1 ಅಲ್ಲಿ ಕೂರಿಸಿದ್ರೆ, ಇನ್ನೊಂದು ಆನೆನ ನಾನೇನಾದ್ರೂ 2 ಅಲ್ಲಿ ಕೂರಿಸಿದ್ರೆ ಹಾರಿಜಾಂಟಲ್ ಆಯ್ತು, ಪಕ್ಕ ಆಯ್ತು, ಅಟ್ಯಾಕ್ ಆಗುತ್ತೆ. ಸೊ ನಾನೇನ್ ಮಾಡುವುದು, 1 ಮತ್ತೆ 3 ಅಲ್ಲಿ ಕೂರಿಸಿದೆ ಅಂತ ಅನ್ಕೊಳ್ಳಿ. 1 ಅಲ್ಲಿ ಒಂದು ಆನೆ, 3 ಅಲ್ಲಿ ಒಂದು ಆನೆನ ನಾನು ಕೂರಿಸಿದೆ ಅಂತಂದ್ರೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತಾ? ಇಲ್ಲ. ಯಾಕೆ, ಅವು ಡಯಾಗನಲ್ ಆಗಿರೋದು, ಪಕ್ಕದಲ್ಲಿ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆಗಿದ್ರೆ ಮಾತ್ರ ಅದೇನಾಗುತ್ತೆ, ಅಟ್ಯಾಕ್. ಯಾಕೆ, ಆನೆ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಅಲ್ಲಿ ಹೋಗುತ್ತೆ.
ಇಲ್ಲಿ ಡಯಾಗ್ನಲ್ ಅಲ್ಲಿ ಇದೆ, ಸೊ ಅಟ್ಯಾಕ್ ಆಗಲ್ಲ. ಸೊ R2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಅಂದ್ರೆ ಪಾಸಿಬಲ್ ಕಂಡೀಷನ್ ಎಷ್ಟಾಗುತ್ತೆ? 1 ಮಾತ್ರ. ಯಾಕೆ? ಒಂದಾನೆ ಇಲ್ಲಿ ಒಂದಾನೆ ಇಲ್ಲಿ, ಸೊ ಒಂದು ಕಂಡೀಷನ್ ಮಾತ್ರ. ನೆಕ್ಸ್ಟ್ C2 ಗೆ ಬರೋಣ. ಸೊ C2 ಅಲ್ಲಿ R1 ವ್ಯಾಲ್ಯೂ ಏನಾಗಿರುತ್ತೆ? ಕೇವಲ ಒಂದೇ ಒಂದು ಆನೆ ಇದ್ರೆ 4 ಅಲ್ಲಾದ್ರೂ ಕೂರಿಸಬಹುದು, 5 ಅಲ್ಲಾದ್ರೂ ಕೂರಿಸಬಹುದು, 6 ಅಲ್ಲಾದ್ರೂ ಕೂರಿಸಬಹುದು, 7 ಅಲ್ಲಾದ್ರೂ ಕೂರಿಸಬಹುದು. ಟೋಟಲ್ 4. ನೆಕ್ಸ್ಟ್ R2 ವ್ಯಾಲ್ಯೂ ಏನಾಗುತ್ತೆ? 2 ಆನೆನಾದ್ರೆ ಒಂದು ಆನೆನ ನಾನೇನಾದ್ರೂ 4 ಅಲ್ಲಿ ಕೂರಿಸಿದ್ರೆ 5 ಅಲ್ಲಿ ಕೂರ್ಸಂಗಿಲ್ಲ. ಯಾಕೆ? ಅವು ಎರಡು ಕೂಡ ಹಾರಿಜಾಂಟಲ್ ಆಗಿ ಪಕ್ಕದಲ್ಲೇ ಏನಾಗುತ್ತೆ? ಕೊಲಿಷನ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಟ್ಯಾಕ್ ಆಗುತ್ತೆ. ಸೊ ಏನ್ ಮಾಡ್ತೀನಿ? ಡಯಾಗ್ನಲ್. ಸೊ ಇಲ್ಲಿ ಕೂರಿಸಿದ್ರೆ ಏನಾದ್ರೂ ಅಟ್ಯಾಕ್ ಆಗುತ್ತಾ? ಇಲ್ಲ. ಸೊ 1 ಪ್ಲಸ್ ನೆಕ್ಸ್ಟ್ ಇನ್ನೆಲ್ಲಾದ್ರೂ ಇದೆಯಾ ಅಂತ ನೋಡ್ತೀನಿ. ಸೊ ಒಂದು ಆನೆನ ಇಲ್ಲಿ ಕೂರಿಸ್ಬಿಟ್ಟು ಇನ್ನೊಂದು ಆನೆನ ನಾನು ಇಲ್ಲಿ ಕೂರಿಸ್ಬೋದಾ? ಎಸ್. ಸೊ ಇಲ್ಲೇನಾದ್ರೂ ಅಟ್ಯಾಕ್ ಆಗುತ್ತಾ? ಇಲ್ಲ. ಸೊ +1 ಪ್ಲಸ್ ನೆಕ್ಸ್ಟ್ ಒಂದು ಆನೆನ ಇಲ್ಲಿ ಕೂರಿಸಿ ಇನ್ನೊಂದು ಆನೆನ ಇಲ್ಲಿ ಕೂರಿಸ್ಬೋದಾ? ನೋಡಿ, ಅವೆರಡು ಕೂಡ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆಗಿಲ್ಲ, ಏನು ಡಯಾಗ್ನಲ್ ಅಲ್ಲಿ ಇದೆ. ಸೊ 1. ಇವಾಗ ಏನಾದ್ರೂ ಕೂಡ ಒಂದಾನೆ ಇಲ್ಲಿ ಕೂರಿಸಿ ಇನ್ನೊಂದಾನೆ ಇಲ್ಲಿ ಕೂರಿಸ್ಬೋದಾ? ನೋ. ಯಾಕೆ? ವರ್ಟಿಕಲ್ ಆಗಿ ಅವೆರಡು ಕೂಡ ಪಕ್ಕದಲ್ಲಿ ಇದ್ದಾಳೆ, ಎರಡಕ್ಕೂ ಕೂಡ ಅಟ್ಯಾಕ್ ಆಗ್ಬೋದು. ಸೊ ಕೂರಿಸಬಾರ್ದು. ಸೊ ಇವಾಗ ಟೋಟಲ್ ಪಾಸಿಬಲ್ ಕಂಡೀಷನ್ಸ್ ಎಷ್ಟಾದ್ರು? 3. ಸೊ ಇಲ್ಲಿ R1 ವ್ಯಾಲ್ಯೂ ಇಸ್ 4, R2 ವ್ಯಾಲ್ಯೂ ಇಸ್ 3. ಸೊ ಇವಾಗ ಏನ್ ಮಾಡಿದ್ವಿ ನಾವು? ಒಂದು ಬೋರ್ಡ್ ಇತ್ತಲ್ವಾ, ಅದನ್ನ ಎರಡು ಡಿಸ್ಜಾಯಿಂಟ್ ಸಬ್ ಬೋರ್ಡ್ಸ್ ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ವಿ. C1 ಇಸ್ ದ ಫಸ್ಟ್ ಸಬ್ ಬೋರ್ಡ್, C2 ಇಸ್ ದ ಸೆಕೆಂಡ್ ಸಬ್ ಬೋರ್ಡ್. ಎರಡಕ್ಕೂ ಕೂಡ ನಾವು ಫಸ್ಟ್ ರೂಟ್ ಪಾಲಿನಾಮಿಯಲ್ ಅನ್ನ ಬರೆಯೋದು. ಸೊ ರೂಟ್ ಪಾಲಿನಾಮಿಯಲ್ ಯಾವ ರೀತಿ ಬರೆಯೋದು? R C1, X. C1 ಅಂತಂದ್ರೆ ಏನು? ಫಸ್ಟ್ ಸಬ್ ಬೋರ್ಡ್ ಅಲ್ವಾ. ಸೊ C1, X ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ R1 ಇಂಟು X ಪ್ಲಸ್ R2 ಇಂಟು X ಸ್ಕ್ವೇರ್. ಸೊ R3 ಇದ್ದಿದ್ರೆ ಪ್ಲಸ್ R3 ಇಂಟು X ಕ್ಯೂಬ್, R4 ಇದ್ದಿದ್ರೆ R4 X ಪವರ್ 4. ಸೊ ಆ ರೀತಿ ನಾವು ಆಡ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇಲ್ಲೇನು ಕೇವಲ R2 ಇರೋದ್ರಿಂದ 1 ಆಸ್ ಇಟ್ ಈಸ್ ಬರೀಲೇಬೇಕು. R1 X ಪವರ್ 1 ಅಂದ್ರೇನೇನು, X ಅಂದ್ರೇನೇನು ಸೇಮ್ ಅಲ್ವಾ. ನೆಕ್ಸ್ಟ್ R2 X ಪವರ್ 2. ಸೊ ಈ ರೀತಿ. ಸೊ 1 ಪ್ಲಸ್ R1 ವ್ಯಾಲ್ಯೂ ಗೊತ್ತಿದೆ ಏನು? 3, X ಅದೇ ರೀತಿ ಉಳ್ಕೊಳುತ್ತೆ ಪ್ಲಸ್ R2. ಸೊ R2 ವ್ಯಾಲ್ಯೂ ಏನಿದೆ? 1 ಇಂಟು X ಸ್ಕ್ವೇರ್. ಸೊ 1 ಇಂಟು X ಸ್ಕ್ವೇರ್ ಅಂದ್ರೆ ಇನ್ನೇನು? X ಸ್ಕ್ವೇರ್ ಅಂದ್ರೆ ಇನ್ನೇನು? ಸೊ ಇವಾಗ ನನಗೆ ಮೊದಲನೇದಕ್ಕೆ ಸಿಕ್ತು ಏನು? ರೂಟ್ ಪಾಲಿನಾಮಿಯಲ್ ಫಾರ್ ದಿ ಫಸ್ಟ್ ಸಬ್ ಬೋರ್ಡ್. ನೆಕ್ಸ್ಟ್ ಸೆಕೆಂಡ್ ಸಬ್ ಬೋರ್ಡ್ ಗೆ ಬರೀರಿ. ಸೊ ಸೆಕೆಂಡ್ ಸಬ್ ಬೋರ್ಡ್ ಗೆ R C2, X ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ R1 X ಪ್ಲಸ್ R2 X ಸ್ಕ್ವೇರ್. ಯಾಕೆ? R3 ಇಲ್ಲ, ಸೊ R2 ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ಸೊ 1 ಪ್ಲಸ್ R1 ವ್ಯಾಲ್ಯೂ ಇಸ್ 4X ಪ್ಲಸ್ R2 ವ್ಯಾಲ್ಯೂ ಏನಿದೆ? 3. ಸೊ 3X ಸ್ಕ್ವೇರ್. ಸೊ ಈಗ ನಾನು ಈ ಎರಡು ಸಬ್ ಬೋರ್ಡ್ ಗಳನ್ನು ಕೂಡ, ಅಂದ್ರೆ ಎರಡು ಸಬ್ ಬೋರ್ಡಿನ ರೂಟ್ ಪಾಲಿನಾಮಿಯಲ್ ಅನ್ನು ನಾನು ಕಂಬೈನ್ ಮಾಡಬೇಕು. ಸೊ ದೇರ್ ಫಾರ್ ಬೈ ಯೂಸಿಂಗ್ ಪ್ರಾಡಕ್ಟ್ ಫಾರ್ಮುಲಾ. ಸೊ ಪ್ರಾಡಕ್ಟ್ ಫಾರ್ಮುಲಾ ಏನ್ ಹೇಳುತ್ತೆ? R C, X ವಿಲ್ ಬಿ ಈಕ್ವಲ್ ಟು ಅಂದ್ರೆ ಏನು? ನಮ್ದೊಂದು ದೊಡ್ಡ ಬೋರ್ಡ್ ಇತ್ತಲ್ವಾ, ಅದ್ರದ್ದು ಸಬ್ ಬೋರ್ಡ್ ಗಳಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡಿದ್ದಲ್ವಾ. ಸೊ ಅವೆರಡನ್ನು ಮಿಕ್ಸ್ ಮಾಡಿ ದೊಡ್ಡ ಬೋರ್ಡ್ಗೆ ನಮಗೆ ರೂಟ್ ಪಾಲಿನಾಮಿಯಲ್ ಏನ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ R C, X ವಿಲ್ ಬಿ ಈಕ್ವಲ್ ಟು R C1, X ಇಂಟು R C2, X. ಸರಿನಾ? ಸೊ ಇವಾಗ R C1, X ವ್ಯಾಲ್ಯೂ ಏನಿದೆ? ಇಲ್ಲಿದೆ. ನೆಕ್ಸ್ಟ್ R C2, X ವ್ಯಾಲ್ಯೂ ಎಲ್ಲಿದೆ? ಇಲ್ಲಿದೆ. ಸೊ ಅವೆರಡನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ. 1 ಪ್ಲಸ್ 3X ಪ್ಲಸ್ X ಸ್ಕ್ವೇರ್ ಇಂಟು 1 ಪ್ಲಸ್ 4X ಪ್ಲಸ್ 3X ಸ್ಕ್ವೇರ್. ಸೊ ಮಲ್ಟಿಪ್ಲೈ ಮಾಡೋದು ಗೊತ್ತಿದೆಯಾ? ಸೊ ಒಂಚೂರು ದೊಡ್ಡದಾಗುತ್ತೆ. ಸೊ ಇಲ್ಲಿಂದ ಶುರು ಮಾಡ್ತೀನಿ. ಫಸ್ಟ್ 1 ಅನ್ನ ಇದ್ರೊಳಗಡೆ ಮಲ್ಟಿಪ್ಲೈ ಮಾಡಿ. 1 ಇಂಟು 1 ವಿಲ್ ಬಿ 1 ಪ್ಲಸ್ 1 ಇಂಟು 4X ವಿಲ್ ಬಿ 4X ಪ್ಲಸ್ 1 ಇಂಟು 3X ಸ್ಕ್ವೇರ್ ಅಂತ ಅಂದ್ರೆ 3X ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್. ಸೊ ಇವಾಗ 3X ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ. 3X ಇಂಟು 1 ಏನಾಗುತ್ತೆ? 3X ಪ್ಲಸ್ 3X ಇಂಟು 4X. 4 3s are 12 ಆಗುತ್ತೆ. X ಇಂಟು X ಸ್ಕ್ವೇರ್ ಆಗುತ್ತೆ. 3X ಇಂಟು 3X ಸ್ಕ್ವೇರ್. 3 3s are 9. X ಇಂಟು X ಸ್ಕ್ವೇರ್ ಅಂದ್ರೆ X ಪವರ್ 3 ಪ್ಲಸ್. ಸೊ ಇವಾಗ X ಸ್ಕ್ವೇರ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋದು. X ಸ್ಕ್ವೇರ್ ಇಂಟು 1 ಏನಾಗುತ್ತೆ? X ಸ್ಕ್ವೇರ್ ಪ್ಲಸ್ X ಸ್ಕ್ವೇರ್ ಇಂಟು 4X ಏನಾಗುತ್ತೆ? 4X ಪವರ್ 3 ಪ್ಲಸ್ X ಸ್ಕ್ವೇರ್ ಇಂಟು 3X ಸ್ಕ್ವೇರ್ ಏನಾಗುತ್ತೆ? 3X ಪವರ್ 4. ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 1 ನೆಕ್ಸ್ಟ್. ಸೊ 1 ಮಾತ್ರ ಉಳ್ಕೊಂತು. 1 ಪ್ಲಸ್ X ಅಲ್ಲಿ ಏನೇನಿದೆ ನೋಡಿ? 4X ಪ್ಲಸ್ 3X ಅಂದ್ರೆ 7X. ಸೊ 7X. ಸೊ 7X ಪ್ಲಸ್ X ಸ್ಕ್ವೇರ್ ಅಲ್ಲಿ ಏನೇನಿದೆ ನೋಡಿ? 3X ಸ್ಕ್ವೇರ್
12x ಸ್ಕ್ವೇರ್ ಎಷ್ಟಾಯ್ತು 15x ಸ್ಕ್ವೇರ್ 15x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಂತ ಅಂದ್ರೆ 16x ಸ್ಕ್ವೇರ್ ಸೊ 16x ಸ್ಕ್ವೇರ್ ಪ್ಲಸ್ x ಕ್ಯೂಬ್ ಅಲ್ಲಿ ಏನೇನಿದೆ 9x ಕ್ಯೂಬ್ 4x ಕ್ಯೂಬ್ ಅಂತಂದ್ರೆ 13x ಕ್ಯೂಬ್ ಪ್ಲಸ್ ಒಂದೇ ಒಂದು x ಪವರ್ 4 ಇರೋದು ಸೊ 3x ಪವರ್ 4 ಸೊ ದಿಸ್ ಈಸ್ ದ ಫೈನಲ್ ರೂಟ್ ಪಾಲಿನಾಮಿಯಲ್ ಸರಿನಾ ಸೊ ಕಂಪ್ಲೀಟ್ ಟೇಬಲ್ ಏನ್ ಮಾಡಿದ್ವಲ್ಲ ಅಥವಾ ಏನ್ ಬೋರ್ಡ್ ಅನ್ನ ಮಾಡಿದ್ವಿ ಸೊ ಅದಕ್ಕೆ ರೂಟ್ ಪಾಲಿನಾಮಿಯಲ್ ವ್ಯಾಲ್ಯೂ ಏನಿದೆ 1 ಪ್ಲಸ್ 7x ಪ್ಲಸ್ 16x ಸ್ಕ್ವೇರ್ ಪ್ಲಸ್ 13x ಪವರ್ 3 ಪ್ಲಸ್ 3x ಪವರ್ 4 ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಆ 4 ಜನ ಆ 5 ಟೇಬಲ್ ಅಲ್ಲಿ ಇರುವಂತಹ ಒಂದೊಂದು ಚೇರ್ ಅಂತಂದ್ರೆ 5 ಚೇರ್ಗಳಲ್ಲಿ ಕುತ್ಕೊಳ್ಳೋದಕ್ಕೆ ಎಷ್ಟು ಅರೇಂಜ್ಮೆಂಟ್ಸ್ ಆಗ್ತವೆ ಅಂತ ನೋಡ್ಬೇಕಾಗುತ್ತೆ ಸೊ ಈಗ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಏನ್ ಗೊತ್ತಾ ಸೊ 1 ಅನ್ನ ಬಿಟ್ಟಾಕ್ರಿ ಸೊ ಎಕ್ಸ್ ಪಕ್ಕ ಏನಿದೆ 7 ಇದೆ ಸೊ ಎಕ್ಸ್ ಪಕ್ಕ ಇರೋದನ್ನ r1 ಅಂತ ತಗೊಳ್ಳೋಣ ದಟ್ ವ್ಯಾಲ್ಯೂ ಇಸ್ 7 ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅನ್ನ r2 ಅಂತ ತಗೊಳ್ಳೋಣ ದಟ್ ಈಸ್ 16 ಅಂದ್ರೆ ಅದರ ಪಕ್ಕದಲ್ಲಿ ಇರೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 3 ಅನ್ನ ಏನಂತ ತಗೊಳ್ಳೋಣ ನಾವು r3 ಅಂತ ತಗೊಳ್ಳೋಣ r3 ವ್ಯಾಲ್ಯೂ ಇಸ್ 13 ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 4 ಅನ್ನ ಏನಂತ ತಗೊಳ್ಳೋಣ ನಾವು r4 ಅಂತ ತಗೊಳ್ಳೋಣ ದಟ್ ಈಸ್ 3 ಸೊ ಈಗ ನೋಡಿ ನಮ್ಮ ಹತ್ರ ಇದ್ದಿದ್ದು ಎಷ್ಟು ಜಾಗ 5 ಜಾಗ ಉಳ್ಕೊಂಡಿತ್ತು ಅಂದ್ರೆ 5 ಸೀಟ್ಗಳಿದಾವೆ 4 ಜನನ ಕೂರಿಸ್ಬೇಕಲ್ವಾ ಸೊ ಅದ್ರದ್ದು ಯಾವ ರೀತಿ ಕಾಂಬಿನೇಷನ್ ಬರೀತೀವಿ ಅಂತಂದ್ರೆ therefore at starting s0 ಅಂತ ಅಂದ್ರೆ ನಮಗೆ ಇವಾಗ ಎಷ್ಟು ಜಾಗ ಉಳ್ಕೊಂಡಿದ್ದಾವೆ 5 ಜಾಗ ಮಾತ್ರ ಉಳ್ಕೊಂಡಿದೆ ಸೊ ಪ್ರತಿ ಒಂದು ಟೇಬಲ್ ಅಲ್ಲೂ ಕೂಡ ಒಂದೊಂದು ಸೀಟ್ ಅಂತ ಅಂದ್ರೆ 5 ಸೀಟ್ ಸೊ 5 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ s1 will be equal to 5 minus 1 factorial into r1 ಯಾಕೆ 5 minus 1 ಅಂತ ಬಂದ್ರಿ ನೋಡಿ s1 ಅಲ್ಲಿ ಒಬ್ಬನ ಕೂರಿಸ್ತೀವಿ ಒಬ್ಬನ ಕೂರಿಸಿದ್ರೆ 5ರಲ್ಲಿ ಒಂದು ಜಾಗ ಖಾಲಿ ಆದಂಗಲ್ವಾ ಸೊ 5 minus 1 factorial into r1 ನೆಕ್ಸ್ಟ್ s2 will be equal to ಇವಾಗ ಇಬ್ಬರನ್ನು ಕೂರಿಸ್ತೀನಿ 5 minus 2 factorial into r2 ನೆಕ್ಸ್ಟ್ s3 will be equal to 5 minus 3 factorial into r3 ನೆಕ್ಸ್ಟ್ s4 will be equal to 5 minus 4 factorial into r4 ಸರಿನಾ r4 ಗೆ ಸ್ಟಾಪ್ ಮಾಡ್ಬೇಕು ಯಾಕೆ ನಮ್ಮ ಹತ್ರ ಇರೋದು 4 ಜನ ಕೂತ್ಕೋಬೇಕಾಗಿರೋದು ಸೊ 4 ಜನನ್ನು ಕೂರಿಸಿದೀವಿ ಸೊ ವ್ಯಾಲ್ಯೂ ಏನಾಗುತ್ತೆ 5 ಫ್ಯಾಕ್ಟೋರಿಯಲ್ ಸೊ 5 ಫ್ಯಾಕ್ಟೋರಿಯಲ್ ಅನ್ನ ಮ್ಯಾನ್ಯುಯಲ್ ಆಗಿ ಮಾಡ್ತೀರಾ ಅಂತಂದ್ರೆ 5 ಇಂದ 1 ವರೆಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು 5 into 4 into 3 into 2 into 1 ಇಲ್ಲ ನನಗೆ ಆ ರೀತಿ ಆಗಲ್ಲ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತೀನಿ ಅಂತಂದ್ರೆ 5 ಶಿಫ್ಟ್ x ಇನ್ವರ್ಸ್ is equal to ಏನು 5 ಹೊಡಿಬೇಕು ಶಿಫ್ಟ್ ಹೊಡಿಬೇಕು x ಇನ್ವರ್ಸ್ is equal to ಹೊಡೆದ್ರೆ ನಿಮಗೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ 120 ನೆಕ್ಸ್ಟ್ s1 ವ್ಯಾಲ್ಯೂ ಏನಾಗಿರುತ್ತೆ 5 minus 1 ಅಂತ ಅಂದ್ರೆ 4 ಫ್ಯಾಕ್ಟೋರಿಯಲ್ ಸೊ 4 ಅಂತ ಅಂದ್ರೆ ಮ್ಯಾನ್ಯುಯಲ್ ಆಗಿ ಯಾವ ರೀತಿ ಮಾಡ್ತೀರಾ 4 into 3 into 2 into 1 4 3 is 12 12 2 is 24 24 1 is 24 ಸೊ 24 into r1 ವ್ಯಾಲ್ಯೂ ಏನಿದೆ 7 ಸೊ 7 into 24 ಅಂದ್ರೆ ಎಷ್ಟಾಗುತ್ತೆ 24 into 7 will be equal to 168 ನೆಕ್ಸ್ಟ್ 5 minus 2 ಅಂತ ಅಂದ್ರೆ 3 ಸೊ 3 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ 3 into 2 into 1 3 2 is 6 6 1 is 6 ಸೊ 6 into r2 ವ್ಯಾಲ್ಯೂ ಏನಿದೆ 16 ಸೊ 16 6 16 into 6 it will be 96 ನೆಕ್ಸ್ಟ್ 5 minus 3 ಅಂತ ಅಂದ್ರೆ ಎಷ್ಟಾಯ್ತು 2 ಸೊ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 1 is 2 ಅಲ್ವಾ ಸೊ 2 into 13 13 2 is 26 ನೆಕ್ಸ್ಟ್ 5 minus 4 ಅಂದ್ರೆ 1 ಫ್ಯಾಕ್ಟೋರಿಯಲ್ ಸೊ 1 ಫ್ಯಾಕ್ಟೋರಿಯಲ್ ಅಂತಂದ್ರೆ 1 ಆಗಿರುತ್ತೆ ಸೊ 1 into r4 ಸೊ r4 ವ್ಯಾಲ್ಯೂ ಏನಿದೆ 3 ಸೊ 3 1s are 3 ಸೊ ಲಾಸ್ಟ್ ಅಲ್ಲಿ therefore number of ways in which 4 people can sit in 5 different ಅಥವಾ 5 seats will be equal to ಸೊ ಏನಕ್ಕೆ ಈಕ್ವಲ್ ಆಗುತ್ತೆ ಸಿಂಪಲ್ s0 minus s1 plus s2 minus s3 plus s4 ನೋಡಿ ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಸೊ ಈ ರೀತಿ ಹೋಗ್ಬೇಕು s0 minus s1 plus s2 minus s3 plus s4 ಸೊ ಒಂದೊಂದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 120 minus 168 plus 96 minus 26 plus 3 ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ ಫೈನಲ್ ಆನ್ಸರ್ ಬಂದೇ ಬರುತ್ತೆ 120 minus 168 plus 96 minus 26 plus 3 so value is 25 so 25 ways ಅಲ್ಲಿ
4 ಪೀಪಲ್ ಅಂತಂದ್ರೆ 4 ಜನ 5 ಸೀಟ್ ಇದೆಯಲ್ಲ ಅದರಲ್ಲಿ 25 ತರ ಡಿಫ್ರೆಂಟ್ ಆಗಿ ಕುತ್ಕೋಬಹುದು ಅಂತಂದ್ರೆ ಒಂದೊಂದು ಡಿಫ್ರೆಂಟ್ ವೇಸ್ ಅಲ್ಲಿ ಕುತ್ಕೋಬಹುದು ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ತೀನಿ. ಆ ಎಲ್ಲಾ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಉಳಿದಿರುವಂತ ಎಲ್ಲಾ ಮಾಡ್ಯೂಲ್ದು DMS ನಿಮಗೆ ಪ್ಲೇ ಲಿಸ್ಟ್ ಗಳು ಸಿಗ್ತವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.